ಸಾಹಿತಿ, ಚಿಂತಕ ಹಾಗೂ ದಲಿತ ಚಳವಳಿ ನಾಯಕರ ಪೈಕಿ ಪ್ರಮುಖರಾಗಿದ್ದ ಮುಳ್ಳೂರು ನಾಗರಾಜ್ ಹೆಸರಿನ ನಾಮಫಲಕವನ್ನ ಮೈಸೂರು ಜಿಲ್ಲೆ ನಂಜನಗೂಡಿನ ರಸ್ತೆಗೆ ಅನಾವರಣಗೊಳಿಸಲಾಯಿತು. ಭಾರ್ಗವಿ ಚಿತ್ರಮಂದಿರದ ಸಮೀಪ ನಗರಸಭೆ ಹಾಗೂ ಮುಳ್ಳೂರು ನಾಗರಾಜ್ ಅಭಿಮಾನಿ ಬಳಗದಿಂದ ಆಯೋಜಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಉಪಾಧ್ಯಕ್ಷೆ ರೆಹನಾ ಬಾನು ಸೇರಿದಂತೆ ಇತರೆ ಗಣ್ಯರೊಂದಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮುಳ್ಳೂರು ನಾಗರಾಜ್ ಅವರ ರಸ್ತೆ ನಾಮಫಲಕವನ್ನ ಅನಾವರಣಪಡಿಸಿದ್ರು. ಇನ್ನು ಹಿಂದಕ್ಕೋಗಿ ಸರ್. ಮುಳ್ಳೂರು ನಾಗರಾಜ್ ಅವರಿಗೆ ಸರ್ ಬನ್ನಿ ಸರ್, ಬನ್ನಿ ಮುಂದೆ ಬನ್ನಿ ಸರ್. ಸ್ಲೋಗನ್ ಹಾಕಿ ಸ್ಲೋಗನ್ ಅವರೇ ಮುಳ್ಳೂರು ನಾಗರಾಜ್ ಅವರಿಗೆ, ಮುಳ್ಳೂರು ನಾಗರಾಜ್ ಅವರಿಗೆ, ಮುಳ್ಳೂರು ನಾಗರಾಜ್ ಅವರಿಗೆ. ನಂತರ ಅಂಬೇಡ್ಕರ್ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮವನ್ನ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದ ಗಣ್ಯರು ಮುಳ್ಳೂರು ನಾಗರಾಜ್ ಅವರ ಸಾಹಿತ್ಯ, ಚಳುವಳಿ ಮತ್ತು ಬದುಕಿ ಬಾಳಿದ ರೀತಿಯನ್ನ ಮೆಲುಕು ಹಾಕಿದ್ರು. ನೆಲದ ಜೋಗುಳ ಮತ್ತು ಏಕಾಂಗಿ ಏಕಲವ್ಯ ಮಹಾಕಾವ್ಯ ಸೇರಿ ಇತರೆ ಸಾಹಿತ್ಯದ ಅವರ ಬರವಣಿಗೆ ಮತ್ತು ಸಂಘಟನಾತ್ಮಕ ಚತುರತೆಗಳ ಬಗ್ಗೆ ಅವರ ಸ್ನೇಹಿತರು ಮತ್ತು ಅಭಿಮಾನಿಗಳು ಗುಣಗಾನ ಮಾಡಿ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ರು. ಈ ವೇಳೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ಸಾಹಿತಿಯಾಗಿ ಮುಳ್ಳೂರು ನಾಗರಾಜ್ ಅವರ ಕೊಡುಗೆ ಅಪಾರ ಮತ್ತು ಅನನ್ಯ. ತಮ್ಮ ಬದುಕಿನುದ್ದಕ್ಕೂ ಸಮಾಜ ಮತ್ತು ಬಡವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದವರು. ಅವರ ಹೆಸರಿನ ನಾಮಫಲಕವನ್ನ ನಗರಸಭೆಯಿಂದ ಅನಾವರಣಪಡಿಸಿದ್ದು, ಇದನ್ನು ಅನಾವರಣಪಡಿಸಿ ನನಗೆ ಖುಷಿ ಕೊಟ್ಟಿದೆ. ಮುಳ್ಳೂರು ನಾಗರಾಜ್ ಅವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದ್ದಾರೆ. ಅವರ ಧರ್ಮಪತ್ನಿ ಕೂಡ ಇಲ್ಲಿ ಉಪಸ್ಥಿತರಿದ್ದು, ಅವರೊಂದಿಗೆ ನಾನು ಸದಾ ಇರುತ್ತೇನೆ. ಮುಳ್ಳೂರು ನಾಗರಾಜ್ ಅವರ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಯುವ ಕಾರ್ಯಕ್ಕೆ ಸದಾ ನನ್ನ ಬೆಂಬಲ ಇರುತ್ತೆ ಅಂತ ಮುಳ್ಳೂರು ನಾಗರಾಜ್ ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿದ್ರು. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಕೂಡ ಮಾತನಾಡಿ, ಮುಳ್ಳೂರು ನಾಗರಾಜ್ ಕೇವಲ ಸಾಹಿತಿ ಮತ್ತು ಚಿಂತಕರಲ್ಲ, ಅವರಲ್ಲೊಬ್ಬ ಹುಟ್ಟು ಹೋರಾಟಗಾರನಿದ್ದ. ಅವರ ಹೋರಾಟ, ಸಾಹಿತ್ಯ ಮತ್ತು ಚಿಂತನೆಗಳ ಮೂಲಕ ದಲಿತ ಹಾಗೂ ಬಡ ಸಮುದಾಯದ ಸಾಕಷ್ಟು ಜನಕ್ಕೆ ಅನೇಕ ಉಪಯೋಗಗಳಾಗಿವೆ. ಇಂಥವರನ್ನ ಗುರುತಿಸಿ ಅವರ ಹೆಸರನ್ನ ರಸ್ತೆಗೆ ಇಟ್ಟು ಇವತ್ತು ಅದನ್ನು ಅನಾವರಣಪಡಿಸಿದ ನಗರಸಭೆ ಉತ್ತಮವಾದ ಕೆಲಸ ಮಾಡಿದೆ ಅಂತ ಮುಳ್ಳೂರು ನಾಗರಾಜ್ ಮತ್ತು ದಶಕಗಳ ಹಿಂದಿನ ಕೆಲವು ಹಳೆ ಘಟನೆಗಳನ್ನ ಬಿಚ್ಚಿಟ್ರು. ಆ ಒಂದು ಸಂದರ್ಭದಲ್ಲಿ ಎಲ್ಲರೇ ಯುವಕ ಬದುಕಿಗಾರರು ನಮಗೆ ಹೋರಾಟ, ಆ ಹೋರಾಟದ ಫಲವಾಗಿ ನಮ್ಮ ನಗರಸಭೆಯೇನಿದೆ ಅದರ ಉಪಯೋಗಿಸಿಕೊಂಡು ನಾವು ಪಡೆಯುವುದರ ವ್ಯಕ್ತಿ ನಿರುದ್ಯೋಗಿ ಅವರಿಗೆ ಹಂಚಿಕೆಯನ್ನು ಮಾಡುವಂತ ಸಂದರ್ಭ ಆ ನಂತರದಲ್ಲಿ ವ್ಯಕ್ತಿಗಳು ಅವರಲ್ಲೇ ಒಂದು ವಾಸ್ತವವಾಗಿ ಅದು ಆದಿಕರ್ನಾಟಕ ಸಮಾಜದ ವಿದ್ಯಾವಂತ ಯುವಕರಿಗೆ ಒಂದು ಮಠ, ಎಲ್ಲಿಂದ ಯಾರು ಕೂಡ ಒಬ್ಬರು ನಾಯಕರನ್ನು ಅವರು ನಮ್ಮ ಹೊಸಡಿ ಎಷ್ಟೇ ಮಾಡುವುದು ಆ ಸಂದರ್ಭದಲ್ಲಿ ಒಂದು
ನಿರುದ್ಯೋಗಿ ಪದವಿಗಳನ್ನು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಬೆಳವಣಿಗೆಗಳು ದಲಿತ ಸಂಸ್ಕೃತಿಯಲ್ಲಿ ನಂತರದಲ್ಲಿ ಯಾವ ಗ್ರಾಮಕ್ಕೆ ಪರಿಸ್ಥಿತಿ ನಡೆದು ಹೋಗಿ ಸಮಸ್ಯೆನ ಬಗೆಹರಿಸಿಕೊಳ್ಳುವುದು ಅಂತ ಒಬ್ಬ ಹೋರಾಟಗಾರನ ಅತಿ ಚಿಕ್ಕವಯಸ್ಸಿನಲ್ಲಿ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಅನೇಕ ಹೋರಾಟ ಮಾಡಿರ್ತಾರೆ, ಅನೇಕ ಜನರು ಹೋರಾಟ ಮಾಡ್ತಾರೆ. ಅವ್ರು ಯಾವ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಸ್ವಾಮಿ ಮಾತನಾಡಿ, ಮುಳ್ಳೂರು ನಾಗರಾಜ್ ಅವರು ಸಾಹಿತ್ಯ ಮತ್ತು ಬರವಣಿಗೆಗಳ ಮೂಲಕ ಸಮಾಜದ ಸರಿ ತಪ್ಪುಗಳನ್ನು ತಿದ್ದಿದ್ದಾರೆ. ಇವರ ಹೆಸರನ್ನ ನಂಜನಗೂಡಿನ ರಸ್ತೆಗೆ ಇಟ್ಟು ಇವತ್ತು ಅದನ್ನು ಅನಾವರಣಪಡಿಸಿದ್ದು ನನಗೆ ಹೆಮ್ಮೆ ಮತ್ತು ಅಪಾರ ಖುಷಿ ತಂದಿದೆ ಅಂತ ತಿಳಿಸಿದ್ರು. ಸಾಧನೆ ಮಾಡುವಂತ ಸಾಕಷ್ಟು ಇದೆ. ಆದ್ರೆ ಅವರೆಲ್ಲ ಪುಸ್ತಕ ಈ ಸಾಧನೆ ಯಾರು ಮಾಡ್ತಾರೆ ಇವತ್ತು ಗೊತ್ತಾಗಬೇಕಾಗಿದೆ. ಬಾಬಾ ಸಾಹೇಬ್ ಅವರಿಗೆ ಎಲ್ಲರೂ ಗೊತ್ತಾಗಿದೆ. ಇನ್ನೂ ಗಿಡಗಳು ಸಾಕಷ್ಟಿದೆ. ಆ ಗಿಡಗಳ ಬಗ್ಗೆ ಇನ್ನೂ ಸಾಧನೆ ಬೇಕಾದಷ್ಟಿದೆ. ಹೇಳ್ತಾ ಇವರು ನನ್ನ ಸಾಧನೆಗೆ ಇವತ್ತು ಪಾಲಿಸಿಕೆ ಹೋರಾಟಗಳು ಮತ್ತೆ ಅವರ ಚಕ್ರಿ ಅವ್ರು ಯಾವುದೇ ಯೋಚನೆ ಮಾಡಲ್ಲ, ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲ್ಲ, ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ. ಬರೀ ಜನಕ್ಕೋಸ್ಕರನೇ ಹೋರಾಟ ಮಾಡಿ ಜೀವಕ್ಕೆ ತಂದವರು. ಅದಕ್ಕೆ ಒಂದು ರಸ್ತೆ ಮಾನ್ಯತೆ ಅದು ಯಾವಾಗಲೂ ಅಂತ ಅರ್ಥ. ಮುಳ್ಳೂರು ನಾಗರಾಜ್ ಅವರ ಧರ್ಮಪತ್ನಿ ಶ್ರೀಮತಿ ಪುಟ್ಟ ಲಕ್ಷ್ಮಮ್ಮ ಹಾಗೂ ಮುಳ್ಳೂರು ನಾಗರಾಜ್ ಅವರ ಕುರಿತು PhD ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಯನ್ನ ಈ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು. ಆಗಮಿಸಿದ ಕೆಲವು ಗಾಯಕರು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಕೆಲವು ಜನಪದ ಗೀತೆಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ಮೆರುಗನ್ನು ತುಂಬಿದ್ರು. ಕಾರ್ಯಕ್ರಮದಲ್ಲಿ ಖ್ಯಾತ ಜಾನಪದ ಕಲಾವಿದ CM ನರಸಿಂಹಮೂರ್ತಿ, ಮೈಸೂರು ವಿವಿ MBA ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ D ಆನಂದ್, ಪ್ರಗತಿಪರ ಸಾಹಿತಿಗಳಾದ ಡಾಕ್ಟರ್ MS ಶೇಖ್, ಪ್ರಾಧ್ಯಾಪಕರಾದ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್ ಹಾಗೂ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು.